ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮತ್ತೆ ಇವತ್ತಿನ ವಿಡಿಯೋದ ಟೈಟಲ್, ಈ 10 ಕ್ಷೇತ್ರಗಳ ಷೇರುಗಳಲ್ಲಿ ಎಷ್ಟು ಲಾಭ ಎಂದು ಲೆಕ್ಕ ಹಾಕಿ. 3 ವಾರಗಳ ಕೆಳಗೆ ನಾವೊಂದು ವಿಡಿಯೋ ಮಾಡಿದ್ವಿ, 10 ಕ್ಷೇತ್ರಗಳ ಅತಿ ದೊಡ್ಡ ಷೇರುಗಳು ಅಂತ. ಆಗಲೇ ಅದನ್ನ 27,000 ಜನ ನೋಡಿದ್ದಾರೆ. ಒಂದು 10 ಸೆಕ್ಟರ್ ಮತ್ತು ಮೇಜರ್ ಷೇರುಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ವಿ. ಇವತ್ತು ಆ 10 ಅಲ್ಲದೆ ಬೇರೆ 10 ಕ್ಷೇತ್ರಗಳ ಷೇರುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ, ನಿಮ್ಮ ರಿಸರ್ಚ್ಗಾಗಿ, ಸಂಶೋಧನೆಗಾಗಿ. ಯಾಕಂತಂದ್ರೆ ಅಲ್ಲಿಗೆ ನಾವು ಒಂದು ಅಂದಾಜು 20 ಕ್ಷೇತ್ರಗಳನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿದಾಗಾಯ್ತು. ಅದನ್ನು ಕಲಿಯಿರಿ, ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಮತ್ತು ಯಾವ ಶೇರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಳ್ಳಿ. ಮೊದಲನೇದ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಭಾರತ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಕ್ಯಾಪ್ 79,957 ಕೋಟಿ, 5 ವರ್ಷ 10 ವರ್ಷ 13 ಮತ್ತು 25% ತಲಾ. SRF 78,234 ಕೋಟಿ, 5 ವರ್ಷ 10 ವರ್ಷ 53 ಮತ್ತು 50%. ಮೂರನೇದು ಪೇಜ್ ಇಂಡಸ್ಟ್ರೀಸ್ 54,611, 21 ಮತ್ತು 31, 5 ಮತ್ತು 10 ವರ್ಷಗಳಲ್ಲಿ ಬಂದ ಲಾಭ. ಈಗ ಎರಡನೆಯ ಕ್ಷೇತ್ರ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಸೆಕ್ಟರ್. ಜಿ ಎಂಟರ್ಟೈನ್ಮೆಂಟ್ 25,310 ಕೋಟಿ, ಮಾರ್ಕೆಟ್ ಕ್ಯಾಪ್ 5 ವರ್ಷ 10 ವರ್ಷ -13 +5. ಸನ್ ಟಿವಿ ನೆಟ್ವರ್ಕ್ ಮಾರ್ಕೆಟ್ ಕ್ಯಾಪ್ 20,118 ಕೋಟಿ, 5 ವರ್ಷ 10 ವರ್ಷ -9 +5. PVR ಮಾರ್ಕೆಟ್ ಕ್ಯಾಪ್ 11,201, 5 ವರ್ಷ 10 ವರ್ಷ +7 +26. ಈಗ ಮೂರನೆಯ ಕ್ಷೇತ್ರ ರಿಯಲ್ ಎಸ್ಟೇಟ್. DLF 98,245 crores, 5 ವರ್ಷ 10 ವರ್ಷ 16 ಮತ್ತು 7% ತಲಾ. ಮ್ಯಾಕ್ರೋಟೆಕ್ ಡೆವಲಪರ್ಸ್ ಮೊನ್ನೆ ಬಂದದ್ದು 53,188 ಕೋಟಿ, 5 ವರ್ಷ 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಗಾಡ್ರೇಜ್ ಪ್ರಾಪರ್ಟೀಸ್ 39,184 ಕೋಟಿ, 5 ವರ್ಷ 10 ವರ್ಷ 18 ಮತ್ತು 19%. ಈಗ ನಾಲ್ಕನೆಯ ಕ್ಷೇತ್ರ ಸರ್ವಿಸಸ್ ಸೆಕ್ಟರ್. ಇಂಟರ್ಗ್ಲೋಬ್ ಏವಿಯೇಷನ್ 74,516 ಕೋಟಿ, 5 ವರ್ಷದಲ್ಲಿ 10%, 10 ವರ್ಷ ಎಕ್ಸಿಸ್ಟೆನ್ಸ್ ಇರಲಿಲ್ಲ. ಅಪೋಲೋ ಹಾಸ್ಪಿಟಲ್ ಮಾರ್ಕೆಟ್ ಕ್ಯಾಪ್ 64,133 ಕೋಟಿ, 5 ವರ್ಷ 10 ವರ್ಷ 32 ಮತ್ತು 21%. ಮೂರನೇದ್ದು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ 45,862 ಕೋಟಿ, 5 ವರ್ಷ 10 ವರ್ಷ 6 ಮತ್ತು 14%. ಈಗ ಐದನೆಯ ಕ್ಷೇತ್ರ ಟೆಲಿಕಾಂ. ಭಾರತಿ ಏರ್ಟೆಲ್ 4,33,514 ಕೋಟಿ, ಮಾರ್ಕೆಟ್ ಕ್ಯಾಪ್ 5 ವರ್ಷ 10 ವರ್ಷ 16 ಮತ್ತು 13%. ಇಂಡಸ್ ಟವರ್ಸ್ 54,896 ಕೋಟಿ, 5 ವರ್ಷದಲ್ಲಿ -11, 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಮೂರನೇದು ಹನಿವೆಲ್ ಆಟೋಮೇಷನ್ 36,851 ಕೋಟಿ, ಮಾರ್ಕೆಟ್ ಕ್ಯಾಪ್ 5 ವರ್ಷ 10 ವರ್ಷ 25 ಮತ್ತು 33%. ಆರನೆಯ ಕ್ಷೇತ್ರ ಯುಟಿಲಿಟೀಸ್. NTPC 1,61,546 ಕೋಟಿ, ಮಾರ್ಕೆಟ್ ಕ್ಯಾಪ್ 5 ವರ್ಷ 10 ವರ್ಷ 3 ಮತ್ತು 2%. ಪವರ್ ಗ್ರಿಡ್ ಮಾರ್ಕೆಟ್ ಕ್ಯಾಪ್ 1,55,483 ಕೋಟಿ, 5 ವರ್ಷ 10 ವರ್ಷ 7 ಮತ್ತು 9%. ಮೂರನೇದು ಟಾಟಾ ಪವರ್ ಮಾರ್ಕೆಟ್ ಕ್ಯಾಪ್ 77,439 ಕೋಟಿ, 5 ವರ್ಷ 10 ವರ್ಷ 25 ಮತ್ತು 10%. ಈಗ ಏಳನೆಯ ಕ್ಷೇತ್ರ ಕನ್ಸ್ಯೂಮರ್ ಡ್ಯೂರೇಬಲ್ ಗೂಡ್ಸ್ ಸೆಕ್ಟರ್. ವರ್ಲ್ಪೂಲ್ ಮಾರ್ಕೆಟ್ ಕ್ಯಾಪ್ 22,257 ಕೋಟಿ, 5 ವರ್ಷ 10 ವರ್ಷ 8 ಮತ್ತು 21%. ಬಜಾಜ್ ಎಲೆಕ್ಟ್ರಿಕಲ್ಸ್ 13,840 ಕೋಟಿ, ಮಾರ್ಕೆಟ್ ಕ್ಯಾಪ್ 5 ವರ್ಷ 10 ವರ್ಷ 27 ಮತ್ತು 22 ತಲಾ. TTK ಪ್ರೆಸ್ಟೀಜ್ ಮಾರ್ಕೆಟ್ ಕ್ಯಾಪ್ 13,728 ಕೋಟಿ, 5 ವರ್ಷ 10 ವರ್ಷ 14 ಮತ್ತು 13%. ಈಗ ಎಂಟನೆಯ ಕ್ಷೇತ್ರ ಮಿಸಲೇನಿಯಸ್. ಟೈಟನ್ 2,31,131 ಕೋಟಿ, 5 ವರ್ಷ 10 ವರ್ಷ 33 ಮತ್ತು 27%. ಇನ್ಫೋ ಎಡ್ಜ್ ಮಾರ್ಕೆಟ್ ಕ್ಯಾಪ್ 55,261 ಕೋಟಿ,
5 ವರ್ಷ 10 ವರ್ಷ 35 ಮತ್ತು 29%. ಮೂರನೇದು ಪತಂಜಲಿ ಫುಡ್ಸ್, ಮಾರ್ಕೆಟ್ ಕ್ಯಾಪ್ 49,937 ಕೋಟಿ, 5 ವರ್ಷದಲ್ಲಿ 125%, 10 ವರ್ಷದಲ್ಲಿ 33% CAGR ಕೊಟ್ಟಿದೆ. ಈಗ 9ನೆಯ ಕ್ಷೇತ್ರ ಇನ್ಶೂರೆನ್ಸ್ ಸೆಕ್ಟರ್, ಮತ್ತೆ ಬಹಳ ಹೊಸದಾಗಿ ಪ್ರಾರಂಭ ಆದಂತಹ ಒಂದು ಕ್ಷೇತ್ರ LIC. ಮೊನ್ನೆ IPOದ ಮುಖಾಂತರ ಮಾರುಕಟ್ಟೆಗೆ ಬಂದದ್ದು. ಮಾರುಕಟ್ಟೆಯ ಮಾರ್ಕೆಟ್ ಕ್ಯಾಪ್ 4,13,212. 5 ವರ್ಷ 10 ವರ್ಷ ಲೆಕ್ಕ ಹಾಕ್ಲಿಕ್ಕಾಗಲ್ಲ, ಯಾಕಂದ್ರೆ ಹೊಸದು. SBI ಲೈಫ್ ಇನ್ಶೂರೆನ್ಸ್ ಮಾರ್ಕೆಟ್ ಕ್ಯಾಪ್ 1,29,828. HDFC ಲೈಫ್ ಇನ್ಶೂರೆನ್ಸ್ 1,02,238 ಕೋಟಿ. ಇವೆರಡೂ ಕೂಡ 5 ವರ್ಷ 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಈಗ 10ನೆಯ ಕ್ಷೇತ್ರ ರಿಟೇಲ್ ಸೆಕ್ಟರ್, ಡಿಮಾರ್ಟ್ 2,84,120 ಕೋಟಿ, 5 ವರ್ಷದಲ್ಲಿ 32% ಕೊಟ್ಟಿದೆ, 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಮತ್ತೆ ಟ್ರೆಂಡ್ 49,034 ಕೋಟಿ, 5 ವರ್ಷ 36%, 10 ವರ್ಷ 29%. ಮೂರನೇದು ವೇದಾಂತ ಫ್ಯಾಷನ್ಸ್ 34,025 ಕೋಟಿ ಮಾರ್ಕೆಟ್ ಕ್ಯಾಪ್, 5 ವರ್ಷ 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಇವತ್ತಿನ ಈ ವಿಡಿಯೋದ ಬಗ್ಗೆ ಕೆಲವಷ್ಟು ಅಬ್ಸರ್ವೇಷನ್ಗಳು ಮಾಡಿದ್ದೇವೆ. ಮೊದಲನೇದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರದ ಟಾಪ್ 3 ಕಂಪನಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೇವೆ ಮಾರ್ಕೆಟ್ ಕ್ಯಾಪ್ ಆಧಾರಿತವಾಗಿ. ಎರಡನೇದು, ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದೆಯೋ ಆ ಕಂಪನಿಯಲ್ಲಿ ಖಚಿತವಾಗಿ ಲಾಭ ಇದೆ ಅಂತ ಹೇಳಲಿಕ್ಕಾಗಲ್ಲ. ಲಾಭ ಬೇರೆ, ಮಾರ್ಕೆಟ್ ಕ್ಯಾಪ್ ಬೇರೆ. ನೀವು ಸಪರೇಟ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಮೂರನೇ ಅಬ್ಸರ್ವೇಷನ್, ಈ ವಿಡಿಯೋ ಮಾಡಿದ ಉದ್ದೇಶ ನಿಮಗೆ ಬೇರೆ ಬೇರೆ ಕ್ಷೇತ್ರಗಳ ಪರಿಚಯ ಮಾಡಿಕೊಳ್ಳಲಿಕ್ಕೆ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಒಂದಷ್ಟು ಷೇರುಗಳ ಹೆಸರನ್ನು ಕೊಡ್ಲಿಕ್ಕೆ. ಆದ್ದರಿಂದ ಇದು ಒಂದು ತರದ ಪಾಠ. ನಾಲ್ಕನೇದು, ನಮ್ಮ ಕಾರ್ಯಾಗಾರಗಳಲ್ಲಿ ನಾವು ಎಲ್ಲರಿಗೂ ಹೇಳೋದು, ನೀವು 6ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 6ರಿಂದ 10 ಷೇರುಗಳನ್ನು, ಮುಂಚೂಣಿಯಲ್ಲಿದ್ದಂತಹ ಷೇರುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪೋರ್ಟ್ಫೋಲಿಯೋಗೆ. ಅವತ್ತು 10 ಕ್ಷೇತ್ರ ಕೊಟ್ಟಿದ್ದೇವೆ, ಇವತ್ತು 10. ಮತ್ತೆ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್ಗೆ ಬಿಟ್ಟ ವಿಚಾರ. ಈಗ 5ನೆಯ ಅಬ್ಸರ್ವೇಷನ್, ಒಮ್ಮೆ ನೀವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಶೇರ್ನಲ್ಲಿ ಹಣ ಹಾಕ್ತೇನೆ ಅಂತ ನಿರ್ಧಾರ ಕೈಗೊಳ್ತೀರೋ, ಅದಾದ ಮೇಲೆ ಯಾವ ಶೇರನ್ನು ಕೊಳ್ತೇನೆ ಅಂತ ನೀವೇ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಮತ್ತೆ ಅದರ ಬಗ್ಗೆ ಡಿಸಿಷನ್ ತಗೊಳ್ಬೇಕು. ಈಗ 6ನೆಯ ಅಬ್ಸರ್ವೇಷನ್, ಯಾವುದೇ ಶೇರ್ನಲ್ಲಿ ನೀವು ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದು ದೀರ್ಘಾವಧಿಗೆ 3 ತಿಂಗಳಿಗೊಮ್ಮೆ ಆ ಶೇರಿನ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಕಡ್ಡಾಯವಾಗಿ ಮಾಡಬೇಕು. ಆಗಲೇ ನೀವು ಪ್ರಾಫಿಟೇಬಲ್ ಷೇರುಗಳಲ್ಲಿ ಹಣ ಹಾಕೋದನ್ನ ಕಂಟಿನ್ಯೂ ಮಾಡ್ಲಿಕ್ಕಾಗುತ್ತೆ. ನೀವು ಹಣವನ್ನು ಹಾಕಿ ಮರೆತು ಬಿಡ್ತೇನೆ ಅಂತಂದ್ರೆ ಲಾಭವೂ ಆಗ್ಬೋದು, ನಷ್ಟವೂ ಕೂಡ ಆಗ್ಬೋದು. ಈ ವಿಡಿಯೋದಲ್ಲಿರುವ ವಿಷಯ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಇನ್ಫಾರ್ಮೇಟಿವ್ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ಕರ್ನಾಟಕದ ಎಲ್ಲ ಮನೆಗಳಿಗೂ ತಲುಪಬೇಕು ವಿಡಿಯೋ. ಆಮೇಲೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.